Hello, Namaskara. This is Ramesh Faridina. ಇವತ್ತಿನ ಟಾಪಿಕ್ ಇಸ್ ಐ ಆಮ್ ಟಾಕಿಂಗ್ ಬಟ್ ವೆನಿಜುವೇಲಾ. ಸೊ ವೆನಿಜುವೇಲಾ ಈಗ ರೀಸೆಂಟಾಗಿ ಎಲ್ಲ ಕಡೆನೂ ಅದೇ ನೋಡ್ತಿರ್ತೀರಾ, ಆಲ್ ದ ಡಿಜಿಟಲ್ ಆ್ಯಂಡ್ ಪ್ರಿಂಟ್ ಮೀಡಿಯಾ. ಸೊ ಇವತ್ತು ಆ್ಯಕ್ಚುಲಿ ನಾಲ್ಕು ಇದನ್ನು ನೋಡ್ಕೊಂಬರೋಣ. ಫಸ್ಟ್ ಆ್ಯಕ್ಚುಲಿ ಅವ್ರದ್ದು ಸಕ್ಸಸ್ ಸ್ಟೋರಿ, ಆಮೇಲೆ ದೆನ್ ವಾಟ್ ವೆಂಟ್ ರಾಂಗ್ ವಿತ್ ವೆನಿಜುವೇಲಾ, ಆಮೇಲೆ ಇವಾಗಿನ ಕರೆಂಟ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಚುವೇಶನ್, ಆ್ಯಂಡ್ ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಟೇಕ್ ಅವೇಸ್ ಆ್ಯಂಡ್ ಲೆಸನ್ಸ್ ಲರ್ನ್ಡ್ ಆ್ಯಂಡ್ ಎಸ್ಪೆಷಲಿ ಫಾರ್ ಇಂಡಿಯಾ ವಾಟ್ ಇಸ್ ದಿಸ್ ಥಿಂಗ್ ಅಂತ ಹೇಳಿ. ಸೊ ಸಕ್ಸಸ್ ಸ್ಟೋರಿ ಫಸ್ಟ್ ಅದನ್ನು ಮಾತಾಡ್ಕೊಂಬರೋಣ. ಸೊ ಬೇಸಿಕಲಿ ಇದು ವೆನಿಜುವೆಲಾನಲ್ಲಿ ಆಯಿಲ್, ದೇ ಸ್ಟ್ರಕ್ ಆಯಿಲ್. ಸೊ ಅದನ್ನು ಯಾಕಂದರೆ ಆಯಿಲ್ ಇಸ್ ದ ಬ್ಲ್ಯಾಕ್ ಗೋಲ್ಡ್ ಅಂತ ಟುಡೇ. ಸೊ ಇಟ್ ಈಸ್ ಆ್ಯಕ್ಚುಲಿ ಮೋರ್ ಇಟ್ ಈಸ್ ವೆರಿ ವೆರಿ ಪ್ರೆಷಿಯಸ್ ಕಮಾಡಿಟಿ. ಸೊ ಅದನ್ನು ವೆನ್ ದೇ ಸ್ಟ್ರಕ್ ದಟ್ ಗೋಲ್ಡ್ ಆ್ಯಂಡ್ ದೆನ್ ದೇ ಸ್ಟ್ರಕ್ ದ ಬ್ಲ್ಯಾಕ್ ಗೋಲ್ಡ್. And ಆಮೇಲೆ they also figured out that actually they are the largest oil reserve. They hold the largest oil reserves in the world. ಇವಾಗ ಎಂಟೈರ್ ವರ್ಲ್ಡ್ ಅಲ್ಲಿ actually there is an estimate of about 1700 billion barrels. ಒಂದು ಎಸ್ಟಿಮೇಟ್ ಒಂದಿದೆ. ಅದರಲ್ಲಿ ಆ್ಯಕ್ಚುಲಿ 18% ಆ್ಯಕ್ಚುಲಿ ಇಟ್ ಈಸ್ ಇನ್ ವೆನಿಜುವೇಲಾ. ಸೊ ಆಫ್ ಶೋರಲ್ಲೂ ಇದೆ ಮತ್ತು ಆಮೇಲೆ ಇದರಲ್ಲೂ ಇದೆ. ಸೊ ದೇ ಆ್ಯಕ್ಚುಲಿ ಹೋಲ್ಡ್ ಅಬೌಟ್ 304 billion barrels of oil they are holding. ಸೊ ಅದು ಒಂದು ವೆರಿ ಬಿಗ್ ಇದಾಯಿತು. ಮತ್ತು ಆದರೆ ಒಂದೇನಂತ ಹೇಳಿದ್ರೆ ಆ್ಯಕ್ಚುಲಿ ಆಯಿಲಲ್ಲಿ ಒಂದು 3 ವೇರಿಯಂಟ್ಸ್ ಬರುತ್ತೆ. ಒಂದು ಥಿಕ್, ತುಂಬ ಎಕ್ಸ್ಟ್ರೀಮ್ಲಿ ಥಿಕ್ ವೇರಿಯಂಟ್ ಆಫ್ ದ ಆಯಿಲ್, ಆ್ಯಂಡ್ ದೆನ್ ದ ಥಿನ್ ವೇರಿಯಂಟ್ ಆಫ್ ದ ಆಯಿಲ್. ಸೊ ದ ಥಿನ್ ವೇರಿಯಂಟ್ ಆ್ಯಕ್ಚುಲಿ is what US ಪ್ರೊಡ್ಯೂಸಸ್. ಸೊ ಶೇಲ್ ಆಯಿಲ್ ಅಂತ ಹೇಳಿ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ದ ಥಿಕ್ಕೆಸ್ಟ್ ವೆರೈಟಿ ಆ್ಯಕ್ಚುಲಿ ಇದು ವೆನಿಜುವೆಲನ್ ಆಯಿಲ್ ಇಸ್ ಆ್ಯಕ್ಚುಲಿ ಆಲ್ಮೋಸ್ಟ್ ಟಾರ್ ಥರ ಇರುತ್ತೆ. ಅದು ತುಂಬ ಥಿಕ್ಕಾಗಿರುತ್ತೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಥಿಕ್ ಆ್ಯಂಡ್ ದಿಸ್ ಥಿಂಗ್. ಸೊ ಅದನ್ನು ಆ್ಯಕ್ಚುಲಿ ಆ್ಯಂಡ್ ಆಲ್ಸೋ ಇದು ಆಯಿಲ್ ಅವ್ರು ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂತ ಹೇಳಿದ್ರೇ ಆ್ಯಕ್ಚುಲಿ ಆಯಿಲ್ ರಿಗ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ವೆನಿಜುವೇಲಾ ಆ್ಯಕ್ಚುಲಿ ದೇ ಟೇಕ್ ಹೆಲ್ಪ್ ಆಫ್ ದ ಬ್ರಿಟಿಷ್ ಪೆಟ್ರೋಲಿಯಂ ಆ್ಯಂಡ್ ಶೆಲ್ ಆ್ಯಂಡ್ ಶೆವ್ರಾನ್. ಸೊ ಅವರೆಲ್ಲ ಬಂದುಬಿಟ್ಟು ದೇ ಆ್ಯಕ್ಚುಲಿ ಟ್ರೈ ಟು ಎಕ್ಸ್ಪ್ಲೋರ್ ದ ಆಯಿಲ್. ಆ್ಯಂಡ್ ಇದಕ್ಕೊಂದು ಪ್ರಾಸೆಸ್ ಬರುತ್ತಲ್ಲ, ಒಂದು ಎಕ್ಸ್ಪ್ಲೋರೇಷನ್, ಪ್ರೊಡಕ್ಷನ್, ರಿಫೈನಿಂಗ್ ಆ್ಯಂಡ್ ದೆನ್ ಎಕ್ಸ್ಪೋರ್ಟಿಂಗ್. ಸೊ ಈ ರೀತಿ ಒಂದ್ಬಿಟ್ಟು ಅವ್ರು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ದೆನ್ ಎವ್ರಿಥಿಂಗ್ ಕೀಪ್ಸ್ ಗೋಯಿಂಗ್. ಆ್ಯಂಡ್ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆ್ಯಕ್ಚುಲಿ ಗೆಟ್ ಇನ್ ಟು ಫಾರ್ ದ ಸೇಲ್. ಇವರು ಇಂಡಿವಿಜುವಲ್ ಆಗಿ ನಾವು ಬೇರೆ ಬೇರೆ ಕಂಟ್ರೀಸ್ ಅಂತ ಸೇಲ್ ಮಾಡೋದ್ರ ಬದಲು ಮಿಡಲ್ ಈಸ್ಟರ್ನ್ ಕಂಟ್ರೀಸ್ನಲ್ಲಿ ಆ್ಯಕ್ಚುಲಿ ಒಂದು ಸೆಟ್ ಆಫ್ ಕಂಟ್ರೀಸ್ ಎಲ್ಲಿ ಆಯಿಲ್ ಎಲ್ಲರ ಹತ್ರ ಅಲ್ಲಿ ರಿಚ್ ಇವರು ಇರ್ತಾರಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಸೌದಿ ಅರೇಬಿಯಾ, ಇರಾನ್, ಇರಾಕ್, UAE, ಆಮೇಲೆ ಕುವೈತ್. ಸೊ ಇವರೆಲ್ಲ ಸೇರ್ಕೊಂಡು ಮತ್ತು ವೆನಿಜುವೆಲಾ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸಿಂಗಲ್ ಪಾಯಿಂಟ್ ಆಫ್ ದ ಸೆಲ್ಲಿಂಗ್ ಅಂತ ಒಂದು ಮಾಡ್ಕೋತಾರೆ ಒಂದು. ಸೊ ಅದಕ್ಕೊಂದು ಆರ್ಗನೈಸೇಷನ್ ಅಂತ ಒಂದು ಮಾಡಿಕೊಂಡು ದಟ್ ಇಸ್ ಕಾಲ್ಡ್ ಅಸ್ OPEC, ದಟ್ ಇಸ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ. ಸೊ ದಟ್ ಇಸ್ ಅ ಸಿಂಗಲ್ ಪಾಯಿಂಟ್ ಆಫ್ ಸೇಲ್ ಫ್ರಮ್ ದ ಮಿಡ್ಲ್ ಈಸ್ಟರ್ನ್ ದಿಸ್ ಥಿಂಗ್ ಅಂತ ಹೇಳಿ ಆ ಥರ ಮಾಡ್ಕೋತಾರೆ ಅವರು. ಸೊ ಹಂಗೆ ಮಾಡಿದಾಗ ಆ್ಯಕ್ಚುಲಿ ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಗುಡ್. ಸೊ ಎಲ್ಲನೂ ಮತ್ತು ಆಮೇಲೆ ಇನಿಷಿಯಲಿ ಆ್ಯಕ್ಚುಲಿ ಇವರು 3 ಕಂಪನೀಸ್ ಬಂತು. ಅದಾದಮೇಲಿಂದ ದೆನ್ they had other people actually who came and joined were Exxon Mobil, ConocoPhillips, Total, Statoil. ಇವರೆಲ್ಲ all these are were the other exploratory, other oil producing companies. ಅವರು ಎಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಗುಡ್. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಿರುತ್ತೆ. ಆ್ಯಂಡ್ ಆಮೇಲೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆ್ಯಕ್ಚುಲಿ ದೇ ಬಿಕಮ್ ದ ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ in the world per day. So 3.5 million barrels per day. ಅವರು ಅಷ್ಟು ಬಂದ್ಬಿಟ್ಟು ದೇ ಸ್ಟಾರ್ಟ್ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ತಿರ್ತಾರೆ. ಸೊ ಥಿಂಗ್ಸ್ ವಿಲ್ ಆಲ್ ಬಿ ಗೋಯಿಂಗ್ ವೆಲ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಫೈನ್ ಅಂಟಿಲ್ ಹಿಯರ್ ಇಟ್ ಇಸ್ ಅ ಸಕ್ಸಸ್ ಸ್ಟೋರಿ. ಸೊ ಅವ್ರಿಗೆ ತುಂಬ ದುಡ್ಡು ಬರ್ತಿರುತ್ತೆ ಮತ್ತು ಆಮೇಲೆ ಅವ್ರದ್ದು GDPನೂ ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ಅಪ್ ಆ್ಯಂಡ್ ದೆನ್ ಇಟ್ ಗೋಸ್ ಅಪ್ ಟು 372 billion ಬೈ ದ 2012 ಆ ಟೈಮ್ ಫ್ರೇಮ್ಗೆ ಅಲ್ಲಿಗೆ ಅಷ್ಟು ಹೊರಟೋಗುತ್ತೆ. ಇದಾದಮೇಲೆ ಇವ್ರಿಗೇನಾಗುತ್ತೆ, ಒಂದು ಕೆಲವು ಥಿಂಗ್ಸ್ ಆ್ಯಕ್ಚುಲಿ ವಿಚ್ ದೇ ಡೂ ಮಿಸ್ಟೇಕ್ಸ್. ಅದೆಲ್ಲ ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿಚ್ ವೆಂಟ್ ರಾಂಗ್ ಅಂತ ಹೇಳಿದ್ನಲ್ಲ, ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಥಿಂಗ್. ಸೊ ಚಾಪ್ಟರ್ 2. ಸೊ ಅದರಲ್ಲಿ ಆ್ಯಕ್ಚುಲಿ ಸೊ ದ ಥಿಂಗ್ಸ್ ವಿಚ್ ಡಿಂಟ್ ಗೋ ವೆಲ್ ಆ್ಯಂಡ್ ವಿಚ್ ದೇ ಡಿಡ್ ಮಿಸ್ಟೇಕ್ಸ್ ಸರ್. ದ ಫಸ್ಟ್ ಒನ್ ಇಸ್ ದಟ್ ಆ್ಯಕ್ಚುಲಿ ಏನು ಮಾಡಿದ್ರು, ಇವರು ಆಯಿಲಿಂದ ಬರ್ತಿದ್ದ ದುಡ್ಡನ್ನು ಇಟ್ಕೊಂಡ್ಬಿಟ್ಟು ದೇ ಡಿಡ್ ನಾಟ್ ಡೆವಲಪ್ ಎನಿ ಅದರ್ ಇಂಡಸ್ಟ್ರೀಸ್ ಆರ್ ಎನಿ ಅದರ್ ಬಿಸ್ನೆಸಸ್ ಇನ್ ದ ಎಂಟೈರ್ ವೆನಿಜುವೇಲಾ. ಸೊ ಇವ್ರಿಗೇನಂತ ಹೇಳಿದ್ರೆ ನಮಗೆ ಹೆಂಗಿದ್ರು ಆ್ಯಕ್ಚುಲಿ ವಿ ಆರ್ ಹ್ಯಾವಿಂಗ್ ರಿಚ್ ರಿಸೋರ್ಸಸ್. ಸೊ ಆಯಿಲ್ ಬಿಟ್ಟು ಆಯಿಲ್ ಒಂದೇ ಬಂದ್ಬಿಟ್ಟು ಇಟ್ ಈಸ್ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ದೇ ಆರ್ ಹೋಲ್ಡಿಂಗ್ 18% ಆಫ್ ದ ವರ್ಲ್ಡ್ ಆಯಿಲ್. ಅದಲ್ಲದೇನೆ ದೇ ಆಲ್ಸೋ ಹ್ಯಾಡ್ ಗೋಲ್ಡ್ ಆ್ಯಂಡ್ ದೇ ಆಲ್ಸೋ ಹ್ಯಾಡ್ ರೇರ್ ಅರ್ತ್. ಸೊ ಇಷ್ಟೆಲ್ಲ ನಮ್ಮ ಹತ್ರ ರಿಸೋರ್ಸಸ್ ಇದೆ. ನಾವು ಯಾತಕ್ಕೆ ಬೇರೆ ನಾವು ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಮಾಡಿ ಬೇರೆದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಿ ಅದಕ್ಕೆ ಕ್ಯಾಪೆಕ್ಸ್ ಹಾಕಿ ಅದೆಲ್ಲ ಯಾಕೆ ಮಾಡಬೇಕು? ಅದ್ರ ಬದಲು ನಾವೆಲ್ಲನೂ ಹೊರಗಡೆಯಿಂದ ಕೊಂಡ್ಕೊಂಡ್ಬಿಡೋಣ. ಸೊ ಇಟ್ ಇಸ್ ಸೊ ಲೆಟ್ ಅಸ್ ನಾಟ್ ವರಿ ಅಬೌಟ್ ಎನಿಥಿಂಗ್, ಲೆಟ್ ಅಸ್ ಲಿವ್ ಲೈಫ್ ಹ್ಯಾಪಿ ಅಂತ ಹೇಳಿ
ಅವ್ರು ಬೇರೆ ಯಾವುದನ್ನೇ ಆ್ಯಕ್ಚುಲಿ ಈವನ್ ಅಗ್ರಿಕಲ್ಚರ್ ಆಲ್ಸೋ ದೇ ಡಿಡ್ ನಾಟ್ ಗೋ ಆನ್ ಟು ರೆವಲ್ಯೂಷನೈಸ್ ದ ಅಗ್ರಿಕಲ್ಚರಿಂಗ್ ಸೆಕ್ಟರ್. ಇಂಡಸ್ಟ್ರೀಸ್ ಅಂತೂ ಯಾವುದು ಡೆವಲಪೇ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸೊ ದಟ್ ವಾಸ್ ದ ಫಸ್ಟ್ ಮಿಸ್ಟೇಕ್ ದಟ್ ದೇ ಕಮಿಟೆಡ್. ಸೊ ಇದನ್ನು ಆ್ಯಕ್ಚುಲಿ ಅವ್ರಿಗೆ 95% ಆಫ್ ದ ರೆವಿನ್ಯೂ, ಕಂಟ್ರೀಸ್ ರೆವಿನ್ಯೂ ವಾಸ್ ಕಮಿಂಗ್ ಫ್ರಮ್ ದ ಆಯಿಲ್ ಅಲೋನ್. ಅಂದರೆ ಮಿಕ್ಕಿದ 5% ಮಾತ್ರನೇ ಫ್ರಮ್ ದ ಅದರ್ ರಿಸೋರ್ಸಸ್ ಬರುತ್ತೆ. ಇದನ್ನು ಆ್ಯಕ್ಚುಲಿ ದೇ ಕಾಲ್ ಇಟ್ ಆಸ್ ಆ್ಯಕ್ಚುಲಿ ಡಚ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಈ ಥರ ಯಾವುದೇ ಕಂಟ್ರಿ ಶುಡ್ ನಾಟ್ ಹ್ಯಾವ್ ದೇರ್ ಎಕಾನಮಿ ರನ್ನಿಂಗ್ ಲೈಕ್ ದಿಸ್. ಇದು ಇಟ್ ವಿಲ್ ಲೀಡ್ ಇನ್ ಟು ಲಾಟ್ ಆಫ್ ಪ್ರಾಬ್ಲಮ್. ಅದೊಂದು. ಸೆಕೆಂಡ್, ಆ್ಯಕ್ಚುಲಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ದೇ ಆಲ್ಸೋ ರಿಯಲೈಸ್ ದಟ್ ಇವರು ಅವರೊಂದು 7-8 ಅವರೆಲ್ಲ ಫಾರಿನ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಅವರೆಲ್ಲ ಬಂದ್ಬಿಟ್ಟು ಇವ್ರದ್ದು ಎಕ್ಸ್ಪ್ಲೋರೇಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ರಿಫೈನ್ ಮಾಡಿ ಎಲ್ಲ ಮಾಡ್ತಿದ್ದಾರಲ್ಲ, ಅವರೇ ದೇ ಆರ್ ಆ್ಯಕ್ಚುಲಿ ಟೇಕಿಂಗ್ ಅವೇ ಆಲ್ ದ ಪ್ರಾಫಿಟ್ಸ್ ಆ್ಯಂಡ್ ಆಲ್ ದ ಮನಿ ಆ್ಯಂಡ್ ಎವ್ರಿಥಿಂಗ್. ಸೊ ನಮಗೇನು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ರು, ದೇ ದ ನ್ಯಾಷನಲೈಸೇಷನ್ ಆಫ್ ಆಯಿಲ್ ಹ್ಯಾಪನ್. ಇವ್ರು ನೆಕ್ಸ್ಟ್ ಅದನ್ನು ಮಾಡಿದ್ರು. ಸೊ ಇವ್ರದ್ದು PDVSA ಅಂತ ಹೇಳ್ಬಿಟ್ಟು ಇವ್ರದೇ ಒಂದು ಪರ್ಟಿಕ್ಯುಲರ್ ಒಂದು ಕಂಪನಿ ಅಂತ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ಟು, ದಟ್ ಇಸ್ ಅ ಸ್ಟೇಟ್ ಓನ್ಡ್, ಗೌರ್ಮೆಂಟ್ ಓನ್ಡ್ ಕಂಪನಿ. ಸೊ ನಮ್ದು ಇವಾಗ ವಿ ಹ್ಯಾವ್ ಗಾಟ್ ONGC ಅಂತೆಲ್ಲ ಇದೆಯಲ್ಲ, ಆ ಥರ. ಸೊ ಅದನ್ನು ಸೆಟಪ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದಿಸ್ ಥಿಂಗ್. ಆ್ಯಂಡ್ ಇವ್ರೇನು ಮಾಡಿದ್ರು, ಆಲ್ ದ ಅದರ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಅವ್ರಿಗೂ ದೇ ವಾಂಟೆಡ್ ದೆಮ್ ಟು ಗಿವ್ ಅವೇ ಆಲ್ ದ ಮೇಜರ್ ಶೇರ್ಸ್ ಟು ದ PDVSA ಆ್ಯಂಡ್ ದೇ ಶುಡ್ ಬಿಕಮ್ ದ ಮೈನಾರಿಟಿ ಶೇರ್ ಹೋಲ್ಡರ್ ಅಂತ ಹೇಳಿ ಆ ಥರ ಚೇಂಜ್ ಮಾಡಿದ್ರು. ಅದನ್ನು ಆ್ಯಕ್ಚುಲಿ ಕೆಲವು ಕಂಪನೀಸ್ ದೇ ಡಿಡ್ ನಾಟ್ ಲೈಕ್ ಇಟ್. ಸೊ ಅವ್ರನ್ನೆಲ್ಲ they actually sent them out. So that is the next one. What they did was the expropriation of the private companies ಅಂತ ಹೇಳಿ. So basically ಇವ್ರೇನು ಮಾಡಿದ್ರು, they started taking over all the private companies. ಸೊ ಅದು ಒಂದು ಅಂದರೆ ಗವರ್ಮೆಂಟ್ ಬಿಕಮಿಂಗ್, ಸೊ ಎಂಟೈರ್ ಎಕಾನಮಿ ಇಸ್ ಗೆಟಿಂಗ್ ನ್ಯಾಷನಲೈಸ್ಡ್. ಅಂದರೆ ಗವರ್ಮೆಂಟ್ ವಾಸ್ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್ ಆಫ್ ಆಲ್ ದ ಬಿಸ್ನೆಸಸ್, ಆಲ್ ದ ಇಂಡಸ್ಟ್ರೀಸ್, ದ ಆಯಿಲ್ ಆ್ಯಂಡ್ ಎವ್ರಿಥಿಂಗ್ ದಟ್ ದೇ ಹ್ಯಾಡ್. ಅದನ್ನೆಲ್ಲ ಮಾಡಿಕೊಂಡು ಮತ್ತು ಆಮೇಲೆ ಅವಾಗ ಇವರು ಯಾರ್ಯಾರು ಇವರ ಪ್ರೈವೇಟ್ ಕಂಪನೀಸ್ ಅವರೆಲ್ಲರಿಗೂ ಅವ್ರಿಗೂ ಎಲ್ಲ ಹೊರಗಡೆ ಕಳಿಸ್ಬಿಟ್ಟು ದೇ ಸ್ಟಾರ್ಟೆಡ್ ಮೇಕಿಂಗ್ ಸಮಥಿಂಗ್ ಲೈಕ್ ದಟ್. ಸೊ ದಿಸ್ ಆ್ಯಕ್ಚುಲಿ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಸೇಯಿಂಗ್ ಒಂದು ಹೇಳ್ತಾರೆ. ಸೊ ಗವರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ದ ಬಿಸ್ನೆಸ್ ಆಫ್ ಮೇಕಿಂಗ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಒಂದು ಫ್ರೇಸ್ ಒಂದಿದೆ. ಸೊ ಅಂದರೆ ಬಂದ್ಬಿಟ್ಟು ಅವರು ಮಿನಿಮಮ್ ಏನೇನು ಬೇಕೋ, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ದೆನ್ ದ ನ್ಯೂಕ್ಲಿಯರ್ ದಿಸ್ ಥಿಂಗ್ ಆ್ಯಂಡ್ ದೆನ್ ದ ಪೊಲೀಸ್ ಆ್ಯಂಡ್ ಅದರ್ ಆ ಥರದ್ದು ಕೆಲವು ಇದರಲ್ಲಿ ಮಾತ್ರನೇ ಬಂದ್ಬಿಟ್ಟು ಆ್ಯಕ್ಚುಲಿ ದೇ ಶುಡ್ ಬಿ ದಿಸ್ ಥಿಂಗ್. ಮಿಕ್ಕಿದೆಲ್ಲನೂ ದೇ ಶುಡ್ ಆ್ಯಕ್ಚುಲಿ ಪ್ರೈವೇಟೈಸ್ ಆ್ಯಂಡ್ ದೇ ಶುಡ್ ಲಿಬರಲೈಸ್ ಅನ್ನೋದು. ದಟ್ ಈಸ್ ಹೌ ಆ್ಯಕ್ಚುಲಿ ಆಲ್ ದ ಕೈಂಡ್ ಆಫ್ ಎಮರ್ಜಿಂಗ್ ಎಕಾನಮೀಸ್ ಆಗಲಿ, ಎಮರ್ಜ್ಡ್ ಎಕಾನಮೀಸ್ ಆಗಲಿ, ಅವರೆಲ್ಲ ಮಾಡ್ಕೊಂಬರ್ತಿರೋದು ಇದನ್ನೇ. ಬಟ್ ಇವರು ದೇ ವೆಂಟ್ ದ ಆಪೋಸಿಟ್ ಡೈರೆಕ್ಷನ್. That was the second mistake that they did. The third mistake, expropriation, as I told. And then ಆಮೇಲೆ they used oil. ಇದು ನಾಲ್ಕನೇ, this was the biggest evil. So ಏನು ಮಾಡಿದ್ರು, ಇದು ನಾಲ್ಕನೇದು ಆ್ಯಕ್ಚುಲಿ ವೆನ್ ದೇ ನ್ಯೂ ದಟ್ ದೇ ವರ್ ಹ್ಯಾವಿಂಗ್ ಸೋ ಮಚ್ ಆಫ್ ಮನಿ, ಆ್ಯಕ್ಚುಲಿ ಆಯಿಲಿಂದ ಅಷ್ಟು ದುಡ್ಡು ಬರ್ತಿದೆ ಅಂತ ಗೊತ್ತಾದ್ಮೇಲೆ ದೇ ಸ್ಟಾರ್ಟೆಡ್ ಆ್ಯಕ್ಚುಲಿ ಗಿವಿಂಗ್, ದೇ ಸ್ಟಾರ್ಟೆಡ್ ಹ್ಯೂಜ್ಲಿ ಆ್ಯಕ್ಚುಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಮತ್ತು ಆಮೇಲೆ ದೆನ್ ದ ಫ್ರೀ ಬೀಸ್ ಆ್ಯಂಡ್ ದೆನ್ ದೇ ಹ್ಯಾಡ್ ದಿ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಅನ್ನೆಲ್ಲನೂ ಆ ಥರ ಎಷ್ಟೊಂದೆಲ್ಲ ಇವ್ರಿಗೆಲ್ಲ ಎಲ್ಲ ಜನರುಗಳಿಗೆಲ್ಲ ಕೊಟ್ಕೊಂಡು ಎಲ್ಲರಿಗೂ, ಅಂದರೆ ಯಾರು ಏನೋ ಆಲ್ಮೋಸ್ಟ್ ಕೆಲಸನೇ ಮಾಡೋದು ಬೇಕಾಗಿಲ್ಲ ಅನ್ನೋ ಒಂದು ಸಿಚುವೇಶನ್ಗೆ ಬಂದ್ಬಿಡ್ತು. ಅಂದರೆ ನೀವು ಎಲ್ಲರಿಗೂ ದುಡ್ಡು ಇವರೇ, ಅಂದರೆ ಗೌರ್ಮೆಂಟ್ ವಾಸ್ ಗಿವಿಂಗ್ ಮನಿ, ಎಲ್ಲರಿಗೂ ದುಡ್ಡು ಕೊಡ್ತಿದ್ರು. ಮತ್ತು ಆಮೇಲೆ ಪೆಟ್ರೋಲ್ ಎಲ್ಲ ಆ್ಯಕ್ಚುಲಿ ಅವ್ರಿಗೆ ಅವ್ರದ್ದೇ ಆಯಿಲ್ ಇರೋದ್ರಿಂದ ಆ್ಯಕ್ಚುಲಿ ಪೆಟ್ರೋಲ್ ಎಲ್ಲ ವಾಸ್ ಅಟ್ ಅಬ್ಸಲ್ಯೂಟ್ಲಿ ಥ್ರೋ ಅವೇ ಪ್ರೈಸಸ್. ಆ್ಯಂಡ್ ಆಮೇಲೆ ಎವ್ರಿಥಿಂಗ್ ಆ್ಯಕ್ಚುಲಿ ಆಲ್ ದ ಫ್ರೀ ಬೀಸ್ ಎಲ್ಲನೂ, ಫುಡ್, ಎಜುಕೇಷನ್, ಹೆಲ್ತ್ ಕೇರ್, ಎವ್ರಿಥಿಂಗ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಫ್ರೀ ಆ್ಯಂಡ್ ಎವ್ರಿಥಿಂಗ್ ದಿಸ್ ಥಿಂಗ್. ಸೊ ಈ ಥರ ಹಾಕ್ಕೊಂಡು ಹೋಯಿತು. ಸೊ ದಿಸ್ ವಾಸ್ ಆಲ್ ಹ್ಯಾಪನಿಂಗ್. ಸೊ ದಿಸ್ ರಿಸಲ್ಟ್ ಇದು ಏನಾಯಿತು ಅಂತ ಹೇಳಿದ್ರೆ, ಇದರಿಂದ ನಿಮಗೆ ಅವರ ನ್ಯಾಷನಲೈಸೇಷನ್ ಮಾಡಿದಾಗ ಅದೇನಾಗೋಯ್ತು, ಗವರ್ಮೆಂಟ್ ಆ್ಯಕ್ಚುಲಿ ಆ್ಯಸ್ ಅ ಸೆಟ್ ದೇ ಸ್ಟಾರ್ಟೆಡ್ ಟೇಕಿಂಗ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಆಲ್ ದ ಬಿಸ್ನೆಸಸ್. ಸೊ ಅದನ್ನೆಲ್ಲ ಮಾಡಿದಾಗ ಆ್ಯಕ್ಚುಲಿ ಅವ್ರಿಗೆ ದೇ ಡಿಡ್ ನಾಟ್ ನೋ ಹೌ ಟು ರನ್ ದ ಬಿಸ್ನೆಸ್ ಪ್ರಾಪರ್ಲಿ. ಅವ್ರಿಗೆ ಅದನ್ನು ಹೆಂಗೆ ಅದನ್ನು ಇದು ಮಾಡ್ಕೋಬೇಕು, ಹೆಂಗೆ ಅದನ್ನೆಲ್ಲ ತಂದುಬಿಟ್ಟು ಆ್ಯಕ್ಚುಲಿ ಹೌ ಟು ರೀಪ್ಲವ್ ದ ಮನಿ. ಈವನ್ ಆಯಿಲಿಂದನೇ ತೊಗೊಂಡ್ರು, ಆಯಿಲಿಂದ ಬರ್ತಿದ್ದಿದ್ದು ಇದನ್ನು ಆ್ಯಕ್ಚುಲಿ ದೇ ಹೌ, ಬಿಕಾಸ್ ಆ್ಯಸ್ ಅ ಸೆಟ್ ಅವ್ರದ್ದು ವೆನಿಜುವೆಲಿಯನ್ ಆಯಿಲ್ ವಾಸ್ ಅ ಥಿಕ್ಕೆಸ್ಟ್ ಆಯಿಲ್, ಟಾರ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಇಟ್ ಹ್ಯಾಡ್ ಟು ಹ್ಯಾವ್ ಎ ಲಾಟ್ ಆಫ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಅದನ್ನೆಲ್ಲ ಮಾಡಿಕೊಂಡು ಆ್ಯಕ್ಚುಲಿ ಯಾವುದೇ ಒಂದು ಬಿಸ್ನೆಸ್ ಆದ್ರೂ ವೆನ್ ಯು ಆರ್ ರನ್ನಿಂಗ್ ದ ಬಿಸ್ನೆಸ್ ಅದನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು, ಅದನ್ನು ಹೆಂಗೆ ಆ್ಯಕ್ಚುಲಿ ಇನ್ನೂ ಎಫಿಷಿಯನ್ಸಿ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂತೆಲ್ಲ ಎಲ್ಲರೂ ಇದು ಮಾಡ್ತಿರ್ತಾರೆ. ಸೊ ಹಂಗೆ ಮಾಡಿದ್ರೆ ನಿಮ್ದು ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ನಿಮ್ದು ರೆವಿನ್ಯೂಸ್ ಇನ್ಕ್ರೀಸ್ ಆಗುತ್ತೆ, ನಿಮ್ದು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಯಾವುದೂ ಅವ್ರು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ದೇ ಡಿಡ್ ನಾಟ್ ನೋ ಎನಿ ಆಫ್ ದೀಸ್ ಥಿಂಗ್ಸ್. ಸೊ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಆ್ಯಂಡ್ ಬ್ಲ್ಯಾಟೆಂಟ್ ಕರಪ್ಷನ್ ಶುರು ಆಗೋಗ್ಬಿಡ್ತು, ಬಿಕಾಸ್ ಎಂಟೈರ್ ಆಲ್ ದ ಥಿಂಗ್ಸ್ ವರ್ ಬೀಂಗ್ ರನ್ ಬೈ ದ ಗವರ್ಮೆಂಟ್. ಸೊ ಹೀಗಾಗಿ ದೇ ಹ್ಯಾಡ್ ಎಕ್ಸ್ಟ್ರೀಮ್ಲಿ ಬ್ಲ್ಯಾಟೆಂಟ್ ಕರಪ್ಷನ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ದಿಸ್
ಆ್ಯಂಡ್ ಇದೆಲ್ಲ ಜೊತೆಗೆ ಸೇರ್ಕೊಂಡು ಏನಾಯಿತು, ಅದೇ ಟೈಮಲ್ಲಿ ಆಯಿಲ್ ಪ್ರೈಸಸ್ ಕ್ರ್ಯಾಶ್ಡ್. ಆಯಿಲ್ ಪ್ರೈಸಸ್ ಅಬ್ಸಲ್ಯೂಟ್ಲಿ ಕ್ರ್ಯಾಶ್ಡ್ ಬಿಟ್ವೀನ್ 2006 to 2012. ಆ ಟೈಮ್ ಫ್ರೇಮಲ್ಲಿ ಆ್ಯಕ್ಚುಲಿ ಆಯಿಲ್ ಪ್ರೈಸಸ್ ಸ್ಟಾರ್ಟೆಡ್ ಕ್ರ್ಯಾಶಿಂಗ್. ಆ್ಯಂಡ್ ಇದಕ್ಕೆ ಮುಂಚೆ ಆಯಿಲ್ ಪ್ರೈಸಸ್ ಚೆನ್ನಾಗಿದ್ದರಿಂದ ಅವ್ರಿಗೆಲ್ಲರಿಗೂ ದೇ ವರ್ ರನ್ನಿಂಗ್ ದ ಶೋ ಆ್ಯಂಡ್ ಎವ್ರಿಥಿಂಗ್ ಲುಕ್ಡ್ ಆಲ್ ರೈಟ್ ಆ್ಯಕ್ಚುಲಿ. ಬಟ್ ಇದು ಯಾವಾಗ ಆಯಿಲ್ ಪ್ರೈಸಸ್ ಕ್ರ್ಯಾಶ್ ಆಗಕ್ಕೆ ಶುರು ಆಯಿತು, ಎವ್ರಿಥಿಂಗ್ ಬಿಕೇಮ್ ಎ ಪ್ರಾಬ್ಲಮ್. ಆ್ಯಂಡ್ ಅವ್ರದ್ದು ಪ್ರೊಡಕ್ಷನ್, ಆಯಿಲ್ ಪ್ರೊಡಕ್ಷನ್ ಸ್ಟಾರ್ಟೆಡ್ ರಿಡ್ಯೂಸಿಂಗ್. ಆ್ಯಂಡ್ ಅವ್ರಿಗೆ ದೇ ಡಿಡ್ ನಾಟ್ ನೋ ಹೌ ಟು ಮ್ಯಾನೇಜ್ ದಟ್. ಆ್ಯಂಡ್ ಆಮೇಲೆ ಬೇರೆ ಯಾವುದು ಇಂಡಸ್ಟ್ರೀಸು ಇಲ್ದಿದ್ದರಿಂದ ಆ್ಯಕ್ಚುಲಿ ಅವ್ರ ಆಯಿಲ್ ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದರಿಂದ ದೇ ಕುಡ್ ನಾಟ್ ಸ್ಟಾಪ್ ದ ಫ್ರೀ ಬೀಸ್ ಆ್ಯಂಡ್ ದ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್. ಇದು ಕಂಟಿನ್ಯೂ ಆಗ್ತಿರ್ಬೇಕಾಗಿತ್ತು. ಸೊ ಅದನ್ನು ಕಂಟಿನ್ಯೂಷನ್ ಮಾಡಿಕೊಂಡು ಅವ್ರಿಗೆ ದೇ ಹ್ಯಾಡ್ ಅ ಮೇಜರ್ ಡಿಫಿಕಲ್ಟಿ ಇನ್ ಗೆಟಿಂಗ್ ಮನಿ. ಸೊ ಮನಿ ಸ್ಟಾರ್ಟೆಡ್ ಡ್ರಾಸ್ಟಿಕಲಿ ರಿಡ್ಯೂಸಿಂಗ್. ವೆನಿಜುವೆಲಾ ಒಳಗೆ ಬರೋ ದುಡ್ಡು ತುಂಬ ಕಡಿಮೆ ಆಗಿ ಶುರು ಆಗೋಯ್ತು. ಸೊ ಇದರಿಂದ ಪ್ರೊಡಕ್ಷನ್ ಆಫ್ ದ ಆಯಿಲ್ ಸ್ಟಾರ್ಟೆಡ್ ರಿಡ್ಯೂಸಿಂಗ್. ಆ್ಯಂಡ್ ಪ್ರೊಡಕ್ಷನ್ ಸ್ಟಾರ್ಟೆಡ್ ರಿಡ್ಯೂಸಿಂಗ್ ಆಗಿದ ತಕ್ಷಣ ಎಕಾನಮಿ ಸ್ಟಾರ್ಟೆಡ್ ಸ್ಲೋಯಿಂಗ್ ಡೌನ್ ಆ್ಯಂಡ್ GDP ಸ್ಟಾರ್ಟೆಡ್ ಗೋಯಿಂಗ್ ಸೌತ್ ಆ್ಯಂಡ್ ಇನ್ಫ್ಲೇಷನ್ ಪರ್ಸೆಂಟೇಜ್ ಸ್ಟಾರ್ಟೆಡ್ ರೈಸಿಂಗ್ ಹ್ಯೂಮಾಂಗಸ್ಲಿ. ಇದೆಲ್ಲ ಆಗ್ತಾ ಇದ್ದಾಗ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ ಪಾವರ್ಟಿ ಇದು ಎಲ್ಲ ಶುರು ಆಗೋಗ್ಬಿಡ್ತು. ಒಂದು ಸ್ವಲ್ಪ ಪ್ರಾಬ್ಲಮ್ ಇದಾಯಿತು. ಆವಾಗ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ಒಂದು ಸಿಚುವೇಶನ್ ಬಂದಾಗ ಮೋಸ್ಟ್ ಆಫ್ ದ ಕಂಟ್ರೀಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟು ರಿವೈವ್ ದ ಎಕಾನಮಿ, ಅವಾಗ ದ ಗವರ್ಮೆಂಟ್ ಆಕ್ಚುಲಿ ಯೂಸಸ್ ದ ಫಿಸ್ಕಲ್ ಪಾಲಿಸೀಸ್ ಅಂಡ್ ದ ಸೆಂಟ್ರಲ್ ಬ್ಯಾಂಕ್ ಯೂಸಸ್ ದ ಮಾನಿಟರಿ ಪಾಲಿಸೀಸ್. ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರು. ಒಂದು ಸ್ವಲ್ಪ ಇಂಟ್ರೆಸ್ಟ್ ರೇಟ್ಸ್ ಮೇಲೆ ಕೆಳಗೆ ಮಾಡೋದು, ಮತ್ತು ಆಮೇಲೆ OMO ಆಪರೇಷನ್ಸ್ ಮಾಡೋದು, ಆಮೇಲೆ ದೆನ್ ದ ಟ್ಯಾಕ್ಸಸ್ ಡಿಕ್ರೀಸ್ ಮಾಡೋದು, ಮತ್ತು ಆಮೇಲೆ ಗವರ್ಮೆಂಟ್ ಸ್ಪೆಂಡಿಂಗ್ ಏನಾದರೂ ಇದು ಮಾಡೋದು, ಈ ಥರದ್ದೆಲ್ಲ ಏನೇನೋ ಮಾಡ್ಕೊಂಡು, ಮತ್ತು ಆಮೇಲೆ ಬಾರೋಯಿಂಗ್ಸ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿಕೊಂಡು ದೇ ಟ್ರೈ ಟು ರಿವೈವ್ ದ ಎಕಾನಮಿ. ಇವ್ರೇನು ಮಾಡಿದ್ರು, ಇದು ಯಾವುದನ್ನು ಮಾಡದೆ ವಾಟ್ ದೇ ಡಿಡ್ ವಾಸ್, ದೇ ಡಿಡ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಫೂಲಿಶ್. ದೇ ವೆಂಟ್ ಇನ್ ಟು ಪ್ರಿಂಟಿಂಗ್ ಕರೆನ್ಸಿ ಲೈಕ್ ಕ್ರೇಜಿ. ದುಡ್ಡು, ಯಾಕಂದರೆ ಅವ್ರದ್ದು ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಹತ್ರ ಆಯಿಲ್ ರಿಸೋರ್ಸಸ್ ಇದೆ, ನಮ್ಮ ಹತ್ರ ಗೋಲ್ಡ್ ಇದೆ, ರೇರ್ ಅರ್ತ್ ಇದೆ, ದಟ್ಸ್ ಓಕೆ, ನಾವು ಎಲ್ಲನೂ ವಿ ವಿಲ್ ಸ್ಟಾರ್ಟ್ ಪ್ರಿಂಟಿಂಗ್ ಕರೆನ್ಸಿ, ದಟ್ಸ್ ಆಲ್ ರೈಟ್ ಅಂತ ಹೇಳಿ ದೇ ಸ್ಟಾರ್ಟೆಡ್ ಪ್ರಿಂಟಿಂಗ್ ಕರೆನ್ಸಿ. ಹಿಂಗೆ ಮಾಡಿದಾಗ ಏನಾಗೋಗ್ಬಿಡ್ತು ಅಂತ ಹೇಳಿದ್ರೆ, ದ ಹೈಪರ್ ಇನ್ಫ್ಲೇಷನ್ ಆಗೋಗ್ಬಿಟ್ಟು 63,000% ಇನ್ಫ್ಲೇಷನ್ ರೇಟ್ ಹೊರಟೋಯ್ತು ಇನ್ ದ ಇಯರ್ 2018. 63%. Now actually when we talk about the interest rate, inflation rates, then we say ಒಂಥರ developed countries or emerged economies actually typically kind of want the inflation rates between 2 to 4% ಅಂತ ನಾವು ಹೇಳ್ತೀವಿ. ಆಮೇಲೆ ಎಮರ್ಜಿಂಗ್ ಎಕಾನಮೀಸ್ ಲೈಕ್ ಇಂಡಿಯಾ, ಅವ್ರಿಗೆ ಆ್ಯಕ್ಚುಲಿ ದೇ ವಾಂಟ್ ದ ಇನ್ಫ್ಲೇಷನ್ ರೇಟ್ಸ್ ಟು ಬಿ ಬಿಟ್ವೀನ್ 4 to 6% ಅಂತ ಹೇಳ್ತೀವಿ. ಬಟ್ ಇವ್ರದ್ದು 63,000% ಆಗೋಗ್ಬಿಡ್ತು. ಎಕ್ಸ್ಟ್ರೀಮ್ಲಿ ಹೈ. ಅಂದರೆ 1 ಲೀಟರ್ ಹಾಲಿಗೆ ಎಷ್ಟೋ 2 ಕೋಟಿ ಅವ್ರದ್ದು ಇದಕ್ಕೆ ವೆನಿಜುವೆಲನ್ ಬೋಲಿವಾರ್ ಕೊಟ್ಟರೆ ಒಂದು ಲೀಟರ್ ಹಾಲು ಸಿಗುತ್ತೆ ಅನ್ನೋ ಥರ, ಆ ಥರ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈ ಥರ ಎಲ್ಲ ಆಗೋಗ್ಬಿಟ್ಟು ದೆನ್ ಆ್ಯಕ್ಚುಲಿ ದೇ ಇಟ್ ಬಿಕೇಮ್ ಎ ರಿಯಲ್ ಮೆಸ್ಡ್ ಅಪ್. ದ ಎಕಾನಮಿ ಸ್ಟಾರ್ಟೆಡ್ ಗೆಟಿಂಗ್ ಅಬ್ಸಲ್ಯೂಟ್ಲಿ ಮೆಸ್ಡ್ ಅಪ್. ಆ್ಯಂಡ್ ಹಾಗೆಲ್ಲ ಆದಾಗ ಅವಾಗ ಏನಾಯಿತು ಅಂತ ಹೇಳಿದ್ರೆ, ಅವ್ರದ್ದು ಪಾಪ್ಯುಲೇಷನ್ ನೋಡಿ, ಅವ್ರದ್ದು ಪಾಪ್ಯುಲೇಷನ್ ಆ್ಯಕ್ಚುಲಿ ದೇ ಆರ್ ಓನ್ಲಿ 3 crores ದೇರ್ ಪಾಪ್ಯುಲೇಷನ್. ಸೊ ವಿಚ್ ಇಸ್ ಆ್ಯಕ್ಚುಲಿ ಜಸ್ಟ್ 40% ಆಫ್ ಕರ್ನಾಟಕಾಸ್ ಪಾಪ್ಯುಲೇಷನ್. ಕರ್ನಾಟಕ ಇಸ್ ಅಬೌಟ್ 7.3 crores. ಸೊ ಅವ್ರ ಪಾಪ್ಯುಲೇಷನ್ ಬರೀ 3 crores ಇತ್ತು. ಆ 3 crore ಪಾಪ್ಯುಲೇಷನ್ಗೆ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಸೊ ಏನಾಯಿತು ಅಂತ ಹೇಳಿದ್ರೆ, ಆ ಕೈಂಡ್ ಆಫ್ ಪಾಪ್ಯುಲೇಷನ್ಗೆ ದೇ ಹೈಪರ್ ಇನ್ಫ್ಲೇಷನ್ ಆಗೋಯ್ತು. ದೆರ್ ವಾಸ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ದೆರ್ ವಾಸ್ ನೋ ಏನು ಅವೈಲಬಿಲಿಟಿ, ಯಾವುದಕ್ಕೂ ಆ್ಯಕ್ಚುಲಿ ಸಪ್ಲೈ ಯಾವುದೂ ಇರಲಿಲ್ಲ. ಆ್ಯಂಡ್ ದೆನ್ ಹೀಗೆಲ್ಲ ಆಗಿ ಬ್ರೈನ್ ಡ್ರೈನ್ ಶುರು ಆಗುತ್ತೆ. ಬ್ರೈನ್ ಡ್ರೈನ್ ಅಂತ ಹೇಳಿದ್ರೆ, ತುಂಬ ಜನ ಆ್ಯಕ್ಚುಲಿ ವೆನಿಜುವೆಲಾದಿಂದ ಬಿಟ್ಬಿಟ್ಟು ಬೇರೆ ಕಂಟ್ರೀಸ್ಗೆ ಮೈಗ್ರೇಟ್ ಆಗಿ ಹೋಗಿ ಶುರು ಮಾಡಿದ್ರು. ಆ್ಯಸ್ ರೆಫ್ಯೂಜೀಸ್, ಆ್ಯಸ್ ಮೈಗ್ರೇಟರ್ಸ್, ಯಾವುದೇ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಾಗೋಯ್ತು ಅಂತ ಹೇಳಿದ್ರೆ, ಆಲ್ ದ ಬೆಸ್ಟ್ ಆಫ್ ದ ಬ್ರೈನ್ಸ್. ಸೊ ದ ಇಂಜಿನಿಯರ್ಸ್, ದ ಡಾಕ್ಟರ್ಸ್, ದ ನರ್ಸಸ್, ದ ಪ್ರೊಫೆಸರ್ಸ್, ದ ಟೀಚರ್ಸ್, ದ ಸೈಂಟಿಸ್ಟ್, ಇವರೆಲ್ಲರೂ ಬಿಸ್ನೆಸ್ ಮೆನ್, ಇವರೆಲ್ಲರೂ ಬಿಟ್ಟು ಹೋದಾಗ, ವೆನಿಜುವೆಲಾ ಬಿಟ್ಬಿಟ್ಟು ಹೊರಗಡೆ ಹೋದಾಗ, ದೆನ್ ಅವಾಗ ಏನಾಗೋಯ್ತು, ಇವ್ರದ್ದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇನ್ ದ ಕಂಟ್ರಿನೂ ಸ್ವಲ್ಪ ಕಡಿಮೆ ಆಗಿ ಶುರು ಆಗೋಗ್ಬಿಡ್ತು. ಸೊ ಟು ದ ಎಕ್ಸ್ಟೆಂಟ್ ಆಫ್ ಒಂದ್ಸಲಿ ಬಂದ್ಬಿಟ್ಟು ಏನಾಯಿತು ಅಂತ ಹೇಳಿದ್ರೆ, ದೇ ಹ್ಯಾಡ್ they had a blackout. They had power shortage for about 1 week. Entire 1 week actually Venezuelan country did not have power at all. So ಈ ಥರ ಎಲ್ಲ ಆಗೋಗ್ಬಿಟ್ಟು, they did not know how to, they didn't have the electrical engineers to fix this problem quickly. ಸೊ ಹೀಗೆಲ್ಲ ಆಗೋಗ್ಬಿಟ್ಟು ದೇ ರ್ಯಾನ್ ಇಂಟು ಮೇಜರ್ ಪ್ರಾಬ್ಲಮ್ಸ್. ಆ್ಯಂಡ್ ಇದೆಲ್ಲ ಆದಾಗ ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಪಾವರ್ಟಿ ಇದೆಲ್ಲ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರೈಮ್ ರೇಟ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಯಿತು. So crime rate increased, and then they figured out that since we don't have any other this thing ಅಂತ ಹೇಳಿದ್ರೆ, what else can we do? Drugs
ನಾರ್ಕೋಟಿಕ್ಸ್ ಟ್ರಾಫಿಕಿಂಗ್ ಇದೆಲ್ಲ ಶುರು ಆಗೋಯಿತು. ಸೊ ದಿಸ್ ವಾಸ್ ದ ಸ್ಯಾಡ್ ಸ್ಟೋರಿ, ದಿಸ್ ಇಸ್ ವಾಟ್ ವೆಂಟ್ ರಾಂಗ್ ಅಂತ ನಾನು ಹೇಳಿದೆ ಚಾಪ್ಟರ್ 2. ಸೊ ಚಾಪ್ಟರ್ 3ಗೆ ಬರೋಣ. ಚಾಪ್ಟರ್ 3 is the current the political or the economic situation in this thing ಅಂತ ಹೇಳಿದಾಗ, US actually started slapping lot of sanctions on the country because ಅವ್ರು ಅಲ್ಲಿ ಏನೋ ಹ್ಯೂಮನ್ ರೈಟ್ ವೈಲೇಷನ್ಸ್ ನಡೀತಾ ಇತ್ತು. ಮತ್ತು ಆಮೇಲೆ ದೇ ಹ್ಯಾಡ್ ದಿಸ್ ಪ್ರಾಪರ್ಟಿ ವೈಲೇಷನ್ ರೈಟ್ಸ್ ಆಲ್ಸೋ ದೇವರ್. ಅಂದರೆ ಎಲ್ಲಾರ್ದು ಆ್ಯಕ್ಚುಲಿ ಗೌರ್ಮೆಂಟ್ ಎಲ್ಲರ ಪ್ರಾಪರ್ಟೀಸು ಕಿತ್ಕೊಂಡ್ಬಿಡೋದು, ಅವ್ರಿಗೇನು ಕಾಂಪನ್ಸೇಷನ್ನು ಕೊಡ್ತಿರ್ಲಿಲ್ಲ. ಸೊ ಈ ಥರ ಎಲ್ಲ ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಸೊ ಹೀಗೆಲ್ಲ ಆಗೋಗ್ಬಿಟ್ಟು ಥಿಂಗ್ಸ್ ವರ್ ಎಕ್ಸ್ಟ್ರೀಮ್ಲಿ ಗೋಯಿಂಗ್ ಬ್ಯಾಡ್. ಸೊ ಒಂದು ಚಿಕ್ಕ ಕಂಟ್ರಿ, ಒಂದು 3 ಕೋಟಿ ಜನ ಇರೋ ಕಂಟ್ರಿಗೆ ಆ್ಯಂಡ್ ವಿತ್ ಸಚ್ ಎ ಹ್ಯೂಮಾಂಗಸ್ ಆಯಿಲ್ ರಿಸರ್ವ್ಸ್ ದಟ್ ದೇ ಆರ್ ಹ್ಯಾವಿಂಗ್, ಒಂದು ಇದು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಿಲ್ವಲ್ಲ, ಆ್ಯಂಡ್ ಏನೇನೋ ಪ್ರಾಬ್ಲಮ್ ನಡೀತಾ ಇದೆ ಅಲ್ಲಿ. ಆ್ಯಂಡ್ ದೆನ್ ದೇರ್ ವರ್ ಡ್ರಗ್ ಟ್ರಾಫಿಕಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಆ್ಯಂಡ್ ದೆನ್ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಕಮಿಂಗ್ ಇನ್ ಟು ಅಮೆರಿಕಾ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗೋಗ್ಬಿಟ್ಟು Trump said, actually at one point of time they slapped all the sanctions, and then they said 2024 ಅಲ್ಲಿ ನೀವು ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿ ಆ್ಯಂಡ್ ಅದರಲ್ಲಿ ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗಿ ಇದು ಮಾಡಿದ್ರೆ ದೆನ್ ವಿ ವಿಲ್ ರಿಮೂವ್ ದ ಸ್ಯಾಂಕ್ಷನ್ಸ್ ಅಂತ ಹೇಳಿ. ಅದೂ ಸಮ್ಹೌ ಥಿಂಗ್ಸ್ ಡಿಂಟ್ ಗೋ ವೆಲ್ ಇನ್ ದರ್ ಎಲೆಕ್ಷನ್ ಆಲ್ಸೋ. ಸೊ ಅದಾದಮೇಲೆ ಆ್ಯಕ್ಚುಲಿ ದೆನ್ ದೇ ಸೆಡ್ ದೇ ಕಂಟಿನ್ಯೂಡ್ ಟು ಹ್ಯಾವ್ ದ ಸ್ಯಾಂಕ್ಷನ್ಸ್. ಸೊ ಇವಾಗ ಆ್ಯಕ್ಚುಲಿ ವಾಟ್ ಹಸ್ ಹ್ಯಾಪನ್ಡ್ ಇಸ್ ಆ್ಯಕ್ಚುಲಿ ಟ್ರಂಪ್ ಸೇಸ್ ಬಿಕಾಸ್ ಆಫ್ ದ ಡ್ರಗ್ ಟ್ರಾಫಿಕಿಂಗ್ ಆ್ಯಂಡ್ ಬಿಕಾಸ್ ಆಫ್ ದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆ್ಯಂಡ್ ಬಿಕಾಸ್ ಆಫ್ ದ ವೇ ದಟ್ ದ ಕಂಟ್ರಿ ಈಸ್ ನಾಟ್ ಬೀಯಿಂಗ್ ರನ್ ಪ್ರಾಪರ್ಲಿ, ಅದಕ್ಕೋಸ್ಕರ ನಾವು ಒಂದು ರೆಜೀಮ್ ಚೇಂಜ್ ಮಾಡೋದಕ್ಕೋಸ್ಕರ ಆ್ಯಕ್ಚುಲಿ ವಿ ಹ್ಯಾವ್ ಕಮ್ ಅಂಡ್ we have picked up the president, Nicolas Maduro. So he has been captured. So January 3rd, 2026, actually, ಹೊಸ ವರ್ಷ ಹುಟ್ಟಿ ಒಂದು 2-3 ದಿನಕ್ಕೆ this became a very big this thing. So US struck Venezuela and our president-ನ ಕರ್ಕೊಂಡು ಹೋಗ್ಬಿಟ್ರು ಅವರು ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಆ್ಯಂಡ್ ದೆನ್ ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ನ್ಯೂ ರೆಜೀಮ್. ಆ್ಯಂಡ್ ದೆನ್ US ಆಬ್ವಿಯಸ್ಲಿ ಅವ್ರಿಗೊಂದು ಸ್ವಲ್ಪ ಕಂಟ್ರೋಲ್, ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಮೋರ್ ಕಂಟ್ರೋಲ್. ಇವಾಗ ಇರಾಕಲ್ಲೂ ಆ್ಯಕ್ಚುಲಿ US ಆಫ್ಟರ್ ರಿಮೂವಿಂಗ್ Saddam Hussein, then they had a control in the next regime formation and all those things. So ಆ ಥರ ಇಲ್ಲೂ ಆ್ಯಕ್ಚುಲಿ they are trying to take over the regime, a new regime and have control over Venezuela. ಅಲ್ಲಿ ರೇರ್ ಅರ್ತ್ ಇದು ಇದೆ, ಅಲ್ಲಿ ಗೋಲ್ಡು ಇದೆ, ಆಯಿಲ್ ಹ್ಯೂಜ್ಲಿ ಇದೆ. ಸೊ ಓಕೆ, ಎನಿವೇ ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ ಜಿಯೋಪೊಲಿಟಿಕಲ್ ಇಶ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಇದರಿಂದ ನಾನು ಆ್ಯಕ್ಚುಲಿ ಕೊನೆಗೆ ನಾನು 4th ಚಾಪ್ಟರ್ಗೆ ಬರ್ತೀನಿ, ದ ಟೇಕ್ ಅವೇಸ್, ದ ಲೆಸನ್ಸ್ ಲರ್ನ್ಡ್. ಇಲ್ಲೇನೇನು ಲೆಸನ್ಸ್ ಲರ್ನ್ಟ್ ಇದೆ ಅಂತ ಹೇಳಿದ್ರೆ, ಡಚ್ ಡಿಸೀಸ್ ಅಂತ ಒಂದು ಮಾಡಬಾರ್ದು. ಸೊ ಯು ಶುಡ್ ನಾಟ್ ಹ್ಯಾವ್ ಎ ಸಿಂಗಲ್ ಪಾಯಿಂಟ್ ಆಫ್ ಇನ್ಕಮ್. ಇನ್ಫ್ಯಾಕ್ಟ್ ದಿಸ್ ಇಸ್ ಆ್ಯಕ್ಚುಲಿ ಟ್ರೂ ಈವನ್ ಫಾರ್ ಇಂಡಿವಿಜುವಲ್ಸ್ ಆಲ್ಸೋ. ಎಲ್ರಿಗೂ ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆನೇ ವಿಡಿಯೋ ಮಾಡಿದ್ದೆ, ಆಲ್ವೇಸ್ ಹ್ಯಾವ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್. ಸೊ ನಿಮಗೆ ಸ್ಯಾಲ್ರಿಯಿಂದ ಒಂದು ಬರ್ತಿದ್ರೆ, ಒಂದು ಇನ್ಯಾವುದೋ ಒಂದು ಇಂಟ್ರೆಸ್ಟ್, ಒಂದು ಯಾವುದೋ ಫಿಕ್ಸೆಡ್ ಡೆಪಾಸಿಟ್ಸ್ ಬೇರೆ ಕಡೆಯಲ್ಲಿಂದನೇ ಬರ್ತಿರಬೇಕು, ಇನ್ನು ಸ್ವಲ್ಪ ಏನೋ ಬೇರೆ ಕಡೆ ಇನ್ಯಾವುದೋ ಒಂದು ರೆಂಟ್ಗೆ ಏನಾದರೂ ಒಂದು ಮನೆ ಇದು ಮಾಡ್ಕೊಂಡಿರಬೇಕು, ಇನ್ನೇನಾದರೂ ಒಂದು ಆ ಥರ ಡಿಫ್ರೆಂಟ್ ದಿಸ್ ಥಿಂಗ್. ಅದೇ ಥರನೇ ಆ್ಯಕ್ಚುಲಿ ಕಂಟ್ರಿ ಆ್ಯಕ್ಚುಲಿ ಹ್ಯಾಸ್ ಟು ಹ್ಯಾವ್ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಕಮಿಂಗ್ ಇನ್, ಆ್ಯಂಡ್ ಒಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡ್ಬಿಟ್ಟು, and it also did not develop any of the industry. So this is a very major this thing. So is the first one. And then the second one is, intoxication of the freebies and stimulus. Okay, let me go into the second one. I will come to the intoxication third. Second one first ಮಾತಾಡ್ಕೊಂಡು ಬರ್ತೀನಿ. Not meeting the fiscal discipline or the fiscal prudence ಇಲ್ದಿರೋದು. ಅಂದರೆ ಅವರು ಒಂದು ಇವಾಗ ನಿಮ್ಮ ಯಾವುದೇ ಒಂದು ಕಂಟ್ರಿ ರನ್ ಮಾಡಬೇಕು, ಒಂದು ಕಂಟ್ರಿ ರನ್ ಮಾಡೋದಾಗಲಿ, ಮನೆ ರನ್ ಮಾಡೋದಾಗಲಿ, ಒಂದು ಕಂಪನಿ ರನ್ ಮಾಡೋದಾಗಲಿ, ಇಟ್ಸ್ ಅ ವೆರಿ ಸಿಂಪಲ್ ಆ್ಯಕ್ಚುಲಿ. ಒಂದು ಏನೇ ಕಾಂಪ್ಲಿಕೇಟೆಡ್ ನೇಚರ್ ಆಫ್ ದ ಬಿಸ್ನೆಸ್ ಆರ್ ದ ಕಂಟ್ರಿ ಆರ್ ವಾಟ್ ಎವರ್ ಇದ್ರೂ, ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇದು ಎರಡೇ ಇರೋದು. ಸೊ ಒಂದು ಮನೆ ಅಂತ ಹೇಳಿದ್ರು ಒಂದು ಇನ್ಕಮ್ ಬರುತ್ತೆ, ತಿಂಗಳು ಒಂದು ಇನ್ಕಮ್ ಬರುತ್ತೆ, ಆ್ಯಂಡ್ ಅಲ್ಲಿ ಆ ಮನೆಗೆ ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಯಾವತ್ತೂ ಇನ್ಕಮ್ ಶುಡ್ ಬಿ ಹೈಯರ್ ದ್ಯಾನ್ ದ ಎಕ್ಸ್ಪೆಂಡಿಚರ್. ಅದೇ ಥರನೇ ಒಂದು ಕಂಪನಿ ರನ್ ಮಾಡಬೇಕಾದ್ರೂ ದ ರೆವಿನ್ಯೂ ಶುಡ್ ಬಿ ಹೈಯರ್ ದ್ಯಾನ್ ದ expenditures. So there should be profitability in the company. ಅದೇ ಥರನೇ ಆ್ಯಕ್ಚುಲಿ ಈವನ್ ಎ ಕಂಟ್ರಿ ರನ್ ಮಾಡಬೇಕಾದ್ರೂ ದ ರೆವಿನ್ಯೂಸ್ ಕಮಿಂಗ್ ಇನ್ ಟು ದ ಕಂಟ್ರಿ ಶುಡ್ ಬಿ ಸ್ಲೈಟ್ಲಿ ಮೋರ್ ದ್ಯಾನ್ ದ ಎಕ್ಸ್ಪೆಂಡಿಚರ್. ಬಟ್ ಅಫ್ಕೋರ್ಸ್ ದೆರ್ ಆರ್ ಅ ಲಾಟ್ ಆಫ್ ಅದರ್ ಕಂಟ್ರೀಸ್. ಇವಾಗ ಇಂಡಿಯಾ ಆಲ್ಸೋ ಇಸ್ ಅನ್ ಎಮರ್ಜಿಂಗ್ ಎಕಾನಮಿ ವೇರ್ ವಿ ಆರ್ ಹ್ಯಾವಿಂಗ್ ಎ ಫಿಸ್ಕಲ್ ಡೆಫಿಸಿಟ್. ಸೊ ಅದನ್ನಿದ್ದಾಗ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಸಿ. So that is the second one. The third one, actually what they did, a major takeaway and major this thing is actually intoxication of the freebie stimulus and social welfare. So ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಹ್ಯೂಜ್ ಅಮೌಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಫ್ರೀಬೀಸ್ ಆ್ಯಂಡ್ ಇದನ್ನೆಲ್ಲ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅವಾಗ ಏನಾಗುತ್ತೆ, ಪೀಪಲ್ಗೆ ಆ್ಯಕ್ಚುಲಿ ದೇ ಡೋಂಟ್ ಈವನ್, ಅವ್ರಿಗೆ ನಾನು ಏನು ಕೆಲಸನೇ ಮಾಡೋದು ಬೇಡ, ನನಗೆ ಹಾಗೆ ದುಡ್ಡು ಬರ್ತಿರುತ್ತೆ ಅನ್ನೋ ಥರ ಆಗೋಗ್ಬಿಡುತ್ತೆ. ಸೊ ಇಂಡಿಯಾನಲ್ಲೂ ದಿಸ್ ಇಸ್ ಒನ್ ಪಾಯಿಂಟ್ ಆ್ಯಕ್ಚುಲಿ ವಿಚ್ ವಿ ಶುಡ್ ಪಿಕ್
ಇಂಡಿಯಾ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟೇಟ್ ಎಲೆಕ್ಷನ್ಸಿಗೆ ಬಂದ್ರೂ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂದ್ಬಿಟ್ಟು ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಏನೇನೋ ಫ್ರೀ ಬೀಸ್ ಅನೌನ್ಸ್ ಮಾಡೋದು, ಏನೇನೋ ಗ್ಯಾರಂಟೀಸ್ ಅನೌನ್ಸ್ ಮಾಡೋದು, ಎಲ್ಲ ಕಡೆನೂ ಆಲ್ ದ ಸ್ಟೇಟ್ಸ್ ಹಿಂಗೆ ನಡೀತಾ ಇದೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಪಾರ್ಟಿ ಅಂತ ನಾನು ಹೇಳಕ್ಕೆ ಬರೋದಿಲ್ಲ, ಎಲ್ಲ ಪಾರ್ಟೀಸು ಹೀಗೆ ಮಾಡ್ತಾ ಇದ್ದಾರೆ. So which is actually not a good sign. So because this is exactly what Venezuela went through. ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈ ಥರ when you are having lot of social welfare schemes in any case, ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲೂ ಅಪಾರ್ಟ್ ಫ್ರಮ್ ದ ಫ್ರೀ ಬೀಸ್ ಆ್ಯಂಡ್ ದ ಸ್ಟಿಮ್ಯುಲಸ್, ಓಕೆ, ಇದೆರಡು ತೆಗೆದುಬಿಟ್ರು ಜನರಲ್ ಆಗಿ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಅಂತ ನಾವು ಆಲ್ರೆಡಿ ವಿ ಆರ್ ಹ್ಯಾವಿಂಗ್. ಅಂದರೆ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಪೀಪಲ್, ಫಾರ್ ದ ಬಿಲೋ ಪಾವರ್ಟಿ ಲೈನ್ ಪೀಪಲ್, ಅವ್ರಿಗೆ ಫುಡ್, ಹೌಸಿಂಗ್, ಎಜುಕೇಷನ್, ಹೆಲ್ತ್ ಕೇರ್, ಮತ್ತು ಆಮೇಲೆ ದೆನ್ ದ ಬೇಸಿಕ್ ಅಮ್ಯುನಿಟೀಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಸಿಟಿ, ವಾಟರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಆ್ಯಂಡ್ ದೆನ್ ಕೈಂಡ್ ಆಫ್ ಗ್ಯಾರಂಟಿ ಫಾರ್ ದೇರ್ ಜಾಬ್ಸ್, ಪ್ರೊವೈಡಿಂಗ್ ಸಮ್ ದಿಸ್ ಥಿಂಗ್. ಈ ಥರದ್ದೆಲ್ಲ ಏನಾದರೂ ಒಂದು ಮಿನಿಮಮ್ ಇದು ಮಾಡ್ಕೊಂಬಿಟ್ಟು ಆ ಥರದ್ದು ಫ್ರಮ್ ದ ಬಿಗಿನಿಂಗ್ ಆ ಥರದ್ದು ಕೆಲವೆಲ್ಲ ಇದ್ದೇ ಇದೆ. ಬಟ್ ಅದಕ್ಕೆ ಮೇಲೆ ಇವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲನೂ ಈ ಥರ ತುಂಬ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನೌನ್ಸ್ ಮಾಡೋದು, ಮತ್ತು ಆಮೇಲೆ ಫ್ರೀ ಬೀಸ್ ಎಲ್ಲ ಇನ್ನೂ ಎಕ್ಸ್ಟ್ರಾ ಕೊಡೋದು, ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಒನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆ್ಯಕ್ಚುಲಿ ಇಫ್ ಯು ಆರ್ ಏಬಲ್ ಟು ಪುಲ್ ಔಟ್ ಮನಿ, ಇವಾಗ ಇದಕ್ಕೆ ಒಂದು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಒಂದು ಸ್ವಲ್ಪ ಬಂದ್ಬಿಡುತ್ತೆ. ಸೊ ಇವಾಗ ಇದ್ರದ್ದು ನಿಮ್ದು ಸ್ಟೇಟ್ ಬಡ್ಜೆಟಲ್ಲಿ ನೀವು ಆಲ್ರೆಡಿ ನಿಮ್ದು ಏನು ರೆವಿನ್ಯೂಸ್ ಬರ್ತಿದ್ರು ಅದರಲ್ಲೇ ಒಂದು ಹ್ಯೂಜ್ ಪೋರ್ಷನ್ ಇದು ಹೊರಟೋಗುತ್ತೆ. ಸೊ ಹಾಗಿದ್ದಾಗ ನೀವು ಮಿಕ್ಕಿದ ಪೋರ್ಷನ್ ಇಟ್ಕೊಂಡ್ಬಿಟ್ಟೆ ಯು ಶುಡ್ ಬಿ ಏಬಲ್ ಟು ರನ್ ಆಲ್ ದ ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡ್ಸ್ ಆ್ಯಂಡ್ ಆಲ್ ದ ರೆಗ್ಯುಲರ್ ಮೇಂಟೆನೆನ್ಸ್ ಆ್ಯಂಡ್ ಮಿಕ್ಕಿದ್ದು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಸ್ಟೇಟ್ ರನ್ ಮಾಡಬೇಕಲ್ಲ, ಅದಕ್ಕೆಲ್ಲ ಬಂದ್ಬಿಟ್ಟು ಏನೇನು ಬೇಕು, ಮತ್ತು ಆಮೇಲೆ ಇನ್ನೂ ಅಪ್ಗ್ರೇಡೇಷನ್ ಆಫ್ ದ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಕ್ಯಾಪೆಕ್ಸ್, ಆಪೆಕ್ಸ್, ಇದಕ್ಕೆಲ್ಲದಕ್ಕೂ ದುಡ್ಡು ಬೇಕು ಅಂತ ಹೇಳಿದಾಗ ಯು ಶುಡ್ ಬಿ ಏಬಲ್ ಟು ರೈಸ್ ಮನಿ ಥ್ರೂ ಎ ಡಿಫರೆಂಟ್ ಅದರ್ ರೌಟ್. ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಇದು ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡ್ಗೆಲ್ಲ ಇಟ್ಟಿದ್ದು ದುಡ್ಡು ಎಲ್ಲ ಇಟ್ ಈಸ್ ಗೋಯಿಂಗ್ ಅವೇ ಇನ್ ಟು ದ ಫ್ರೀ ಬೀಸ್ ಆ್ಯಂಡ್ ಇನ್ ಟು ದ ಸ್ಟಿಮ್ಯುಲಸ್ ಪ್ಯಾಕೇಜ್. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡಲ್ಲಿ ಯಾವುದು ನಡೆಯೋದಿಲ್ಲ. ಅದರಿಂದ ಆ್ಯಕ್ಚುಲಿ ಇಟ್ ವಿಲ್ ಲೀಡ್ ಇನ್ ಟು ಲಾಟ್ ಆಫ್ ಎಕನಾಮಿಕಲ್ ಇಶ್ಯೂಸ್ ಬಿಕಾಸ್ ಬಿಸ್ನೆಸಸ್ ಆ್ಯಕ್ಚುಲಿ ವಿಲ್ ನಾಟ್ ಕಮ್ ಇನ್. ಅಥವಾ ಏನಂತ ಹೇಳಿದ್ರೆ ಬಾರೋಯಿಂಗ್. ಸೊ ನೆಕ್ಸ್ಟ್ ಈಸ್ ಆ್ಯಕ್ಚುಲಿ ಬಾರೋಯಿಂಗ್. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಆರ್ ನಾಟ್ ಏಬಲ್ ಟು ರೈಸ್ ಮನಿ ಫ್ರಮ್ ಎನಿ ಆಫ್ ದ ಅದರ್ ದಿಸ್ ಥಿಂಗ್. ಇವಾಗ ಇಂಡಿಯಾನಲ್ಲೇ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಇಟ್, income tax actually has been reduced now. It has become a very this things 12 lakhs per annum tanka you don't have to pay tax anta bandbidide. Corporate taxes also have been reduced to 25%. It is the lowest right now. GST also has been reduced, so we have only the 5% and the 18% this thing. Mikkid the slabs ಎಲ್ಲ ತೆಗೆದುಬಿಟ್ರು. ಸೊ ನಿಂಗೆ ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಥಿಂಗ್ ಕ್ಯಾಪಿಟಲ್ ಟ್ಯಾಕ್ಸ್ ಕೈಂಡ್ ಆಫ್ ಕ್ಯಾಪಿಟಲ್ ಗೈನ್ಸ್ ಟ್ಯಾಕ್ಸಸ್ ಅಲ್ಲಿ ಒಂದು ಸ್ವಲ್ಪ ಇವಾಗ ದೇ ಆರ್ ಆ್ಯಕ್ಚುಲಿ ಮೇಕಿಂಗ್ ಸಮ್ ಮನಿ ಔಟ್ ಆಫ್ ಇಟ್. ಸೊ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಆ್ಯಕ್ಚುಲಿ ಮುಂಚೆ ಇರ್ತಿರಲಿಲ್ಲ, ಅದನ್ನು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇಂಡೆಕ್ಸೇಷನ್ ಆ್ಯಕ್ಚುಲಿ ಮುಂಚೆ ಇರ್ತಿರಲಿಲ್ಲ, ಅದನ್ನು ಮುಂಚೆ ಇತ್ತು, ಅದನ್ನು ತೆಗೆದುಬಿಟ್ರು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಆ್ಯಕ್ಚುಲಿ ಟ್ಯಾಕ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. And then the STT and all those things also, the taxes have been continuously being increased. So yellow one kade one ಸ್ವಲ್ಪ increase ಮಾಡಿದಾಗಲೇ actually from there you will be able to get some money for the other things. ಸೊ ಇದು ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ, ಕೊನೆಗೆ ಬಾರೋಯಿಂಗ್ ಮಾಡಬೇಕು. ಸೊ ಬಾರೋಯಿಂಗ್ ಮಾಡಿದಾಗ ದಟ್ ಇನ್ಕ್ರೀಸಸ್ ದ ಡೆಟ್ ಆಫ್ ದ ಕಂಟ್ರಿ. ಸೊ ಅದು ಇನ್ಕ್ರೀಸ್ ಮಾಡಿದಾಗ ಎಕ್ಸ್ಟರ್ನಲ್ ಬಾರೋಯಿಂಗು ಮಾಡ್ಬೋದು, ಇಂಟರ್ನಲ್ ಬಾರೋಯಿಂಗು ಮಾಡ್ಬೋದು. ಬಟ್ ಅದು ಬಾರೋಯಿಂಗ್ ಅಂತ ಒಂದು ಮಾಡಿದಾಗ ಇಂಟ್ರೆಸ್ಟ್ ಪೇಮೆಂಟ್ ಅಂತ ಒಂದು ಆ್ಯಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇಯರ್ ಆ್ಯಕ್ಚುಲಿ ದ ಇಂಟ್ರೆಸ್ಟ್ ಪೇಮೆಂಟ್ ವಿಲ್ ಬಿಕಮ್ ಲಿಟಲ್ ಹೈಯರ್. ಇವತ್ತೇ ಆ್ಯಕ್ಚುಲಿ ಆಲ್ರೆಡಿ ಏನಾಗ್ತಿದೆ ಅಂತ ಹೇಳಿದ್ರೆ, 20% ಆಫ್ ದ ಆ್ಯನ್ಯುವಲ್ ಬಡ್ಜೆಟ್ ಎಕ್ಸ್ಪೆಂಡಿಚರ್, ಅಲೋಕೇಟೆಡ್ ಬಡ್ಜೆಟ್ ಎಕ್ಸ್ಪೆಂಡಿಚರ್ ಇಸ್ ಗೋಯಿಂಗ್ ಟುವರ್ಡ್ಸ್ ಪೇಮೆಂಟ್ ಫಾರ್ ಆಲ್ ದ ಇಂಟ್ರೆಸ್ಟ್ ಆನ್ ದ ಡೆಟ್ಸ್. ಸೊ ಹೀಗಾಗಿ ನಮಗೆ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಇವಾಗ ಕೈಂಡ್ ಆಫ್ ಲೈಕ್ ಈಗ ವಿ ಆರ್ ಇನ್ ದ ಜಾನ್ವರಿನಲ್ಲಿ ಇದ್ದೀವಿ. ಸೊ February 1st ಆ್ಯಕ್ಚುಲಿ ಬಡ್ಜೆಟ್ ಅನೌನ್ಸ್ ಆಗುತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಒಂದು ಪರ್ಟಿಕ್ಯುಲರ್ ಥಿಂಗ್ ಇದೆ. ಸೊ ದಟ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ದ ರೆವಿನ್ಯೂ ಮೈನಸ್ ಎಕ್ಸ್ಪೆಂಡಿಚರ್, ದ ಬಡ್ಜೆಟೆಡ್ ಥಿಂಗ್. ಸೊ ಎವ್ರಿ ಇಯರ್ ಏನು ಮಾಡ್ತಾರೆ, ದ ಫೈನಾನ್ಸ್ ಮಿನಿಸ್ಟರ್ ಎಕ್ಸ್ಪೆಕ್ಟಿಂಗ್ ಸರ್ಟನ್ ರೆವಿನ್ಯೂ, ಇಷ್ಟು ರೆವಿನ್ಯೂ ನನಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ, ಆಂಟಿಸಿಪೇಷನ್ ಆಫ್ ದ ರೆವಿನ್ಯೂ. ನಾವು ಇಷ್ಟು ಬಡ್ಜೆಟ್ ಎಕ್ಸ್ಪೆಂಡಿಚರ್ ನಾವು ಇಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ, ನಮ್ಮದು ಎಮರ್ಜಿಂಗ್ ಎಕಾನಮಿ ಆಗಿರೋದ್ರಿಂದ ನಮ್ಮದು ಎಕ್ಸ್ಪೆಂಡಿಚರ್ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ದ ಇನ್ಕಮ್, ದ ರೆವಿನ್ಯೂಸ್. ಸೊ ಆದ್ರಿಂದ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅದಕ್ಕೆ ಆ್ಯಕ್ಚುಲಿ ವಿ ಆರ್ ಟ್ರೈಂಗ್ ಟು ಗೆಟ್ ಸಮ್ ಬಾರೋಯಿಂಗ್ ಆರ್ ದೆನ್ ವಿ ಡೂ ಸಮ್ ಅದರ್ ಮೆಥಡಾಲಜಿ, ಏನೋ ಒಂದು ಫಾಲೋ ಮಾಡ್ತಿದ್ದೀವಿ. ಬಟ್ ಆದರೆ ಆ ಫಿಸ್ಕಲ್ ಡೆಫಿಸಿಟ್ ಅಂತ ಒಂದನ್ನು, ಅದು ಆ್ಯಕ್ಚುಲಿ ಇನಿಷಿಯಲಿ ಇಟ್ ವಾಸ್ ಅಂಡರ್ ಸಮ್ ಕಂಟ್ರೋಲ್ ಆ್ಯಂಡ್ ಅದನ್ನು ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ಬರ್ತಿದ್ರು.
ಕೋವಿಡ್ ಬಂದಾಗ ಇಟ್ ವೆಂಟ್ ಅಪ್ ಟು 9% ಆಗೋಯ್ತು. ಇವಾಗ ಮತ್ತೆ ಇಟ್ ಹಸ್ ಆಕ್ಚುಲಿ ಸ್ಲೋಲಿ ಇಟ್ ಹಸ್ ಕಮ್ ಡೌನ್ ಟು ಅಬೌಟ್ 4.2%. ಇದು ಹೋಗ್ತಾ ಇನ್ ಅನದರ್ ಆಕ್ಚುಲಿ 5 or 10 years ಆಕ್ಚುಲಿ ಇಟ್ ಹ್ಯಾಸ್ ಟು ಗೋ ಡೌನ್ ಟು 4%, 3.5%, 3%, 2.5%, 2% ಅಂತ ಹೋಗಿ ಅಟ್ ಸಮ್ ಸ್ಟೇಜ್ ಆಕ್ಚುಲಿ ಇಫ್ ವಿ ಕ್ಯಾನ್ ಗೆಟ್ ಇನ್ ಟು ಇನ್ಸ್ಟೆಡ್ ಆಫ್ ದ ಫಿಸ್ಕಲ್ ಡೆಫಿಸಿಟ್, if we can get into the fiscal surplus anta hodaga, then actually things will become better and we will also become an emerged economy. So this is what is the lessons learned from Venezuela. So that's all I had for today. I hope this was interesting for you. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.